ನಮಸ್ಕಾರ. ನಾನು ವನಜಕ್ಷಿ ಪಿ ಚಂದ್ರಕಾನ. 10ನೇ ತರಗತಿಯ ಕನ್ನಡ ಮುಂದುವರಿದ ಪಠ್ಯ. ಇದರ ಮೊದಲ ಘಟಕ ಕಾಡಿನ ಒಡಲು. ಈ ಕಾಡಿನ ಒಡಲು ಅಥವಾ ಹೃದಯವನ್ನು ತಿಳಿದುಕೊಳ್ಳುವಲ್ಲಿ ಇಲ್ಲಿ 3 ಪಾಠಗಳನ್ನು ಕೊಡಲಾಗಿದೆ. ಅದರ ಮೊದಲ ಈ ಘಟಕದ ಪ್ರವೇಶ ಚಟುವಟಿಕೆಗಾಗಿ ಒಂದು ಪುಟ್ಟ ಕವನವನ್ನು ಕೂಡ ಕೊಡಲಾಗಿದೆ. ಆ ಕವನವನ್ನೊಮ್ಮೆ ನಾವು ಓದಿಕೊಳ್ಳೋಣ. ಕಾಡು ನಾನಾದರೂ ಕಾಡುವನು ಮಾನವನು, ಕಡಿದು ಬರಿದಾಗಿಸುವ ದುರುಳತನದವನು, ಕೊಡಲಿ ದಾಳಿಗೆ ಸಿಲುಕಿ ಬಡವಾದ ಒಡಲಿನಲ್ಲಿ ಕಂಗೆಡುವ ಸ್ಥಿತಿ ಬರಲು ನಾನೇನು ಕೊಡಲಿ. ಪ್ರಾಣಿ ಪಕ್ಷಿಗಳ ಹಿತದಾಸರೆಯು ಮರೆಯಾಗಿ, ಕೊರತೆಯಲ್ಲಿ ಮಳೆ ಸಹಿತ ದೂರವಾಗಿ, ಹಸಿರು ಸಂಪದ ಒಡಗಿ ಬಹಳ ಬರ ಬಂದಾಗ ಪರಿಸರದ ಮಲಿನತೆಯು ವಿಪುಲ ರೋಗ, ನರನ ಮನದಾಸೆಯದು ಮಿತಿಯಿರದೆ ಮೊರೆವಾಗ ಅರಿವರಾರುಂಟು ಮರದ ಸ್ವರದಂತರಂಗ, ಪೊಡವಿಯೊಡಲಿನ ಸಮತೆ ಕಡಿಮೆಯಾಗದೇ ಇರಲಿ, ಒಡೆಯನೊಳವಿನ ಕಡಲು ಕಾಪಾಡಲಿ. ಇದು ಹರಿನಾರಾಯಣ ಮಾಡಾವ್ ಅನ್ನುವರು ಬರೆದಿರುವಂತಹ ಕಾಡು ಕಾಪಾಡು ಅನ್ನುವಂತಹ ಕಾಡು ಪಾಡು ಕಾಪಾಡು, ಕಾಡನ್ನು ಕಾಪಾಡು ಅನ್ನುವಂತಹ ಒಂದು ಕವನ. ಈ ಕವನ ಓದಿ ಆಯ್ತಲ್ಲ. ಈಗ ಇಲ್ಲಿ ಪದ್ಯದಲ್ಲಿ ನಾನು ಎಂದು ಯಾರನ್ನು ಸಂಬೋಧಿಸಲಾಗಿದೆ? ಹೌದು, ಇದು ಕಾಡನ್ನು ಕುರಿತಾಗಿ ಹೇಳಿರುವಂತದ್ದು. ದುರುಳತನದವನು ಅಂತೇಳಿ ಇದರಲ್ಲಿ ಹೇಳಲಾಗಿದೆ. ಯಾರು? ದುರುಳ ಅಂದರೆ ನೀಚ, ಕೆಟ್ಟವ, ದುಷ್ಟ ಅನ್ನುವಂತಹ ಅರ್ಥವಿದೆ. ಈ ರೀತಿ ಇಲ್ಲಿ ಯಾರನ್ನು ಹೇಳಲಾಗಿದೆ? ಇಲ್ಲಿ ಮನುಷ್ಯನನ್ನು ದುರುಳತನದವನು ಅಂತ ಹೇಳಲಾಗಿದೆ. ಹೌದು, ಈ ಕವನದಲ್ಲಿ ಯಾವ ಸಮಸ್ಯೆಯನ್ನು ಚಿತ್ರಿಸಲಾಗಿದೆ? ಇಲ್ಲಿ ಕಾಡಿನ ನಾಶವನ್ನು ಮಾಡುವಂತಹ ಚಿತ್ರಣವನ್ನು, ಅದರಿಂದಾಗುವ ಅನಾಹುತಗಳ ಸಮಸ್ಯೆಯನ್ನು ಚಿತ್ರಿಸಲಾಗಿದೆ. ಕವನವನ್ನು ನಾವೀಗ ಅರ್ಥೈಸಿಕೊಳ್ಳೋಣ. ಇಲ್ಲಿ ಮೊದಲ ಚರಣ 2 ಸಾಲಿನ ರಚನೆಗಳು ಇದು. ಇಲ್ಲಿ ಕಾಡು ನಾನಾದರೂ ಕಾಡುವನು ಮಾನವನು. ಈ ಪ್ರಥಮ ಸಾಲಿನಲ್ಲಿ 2 ಸಲ ಕಾಡು ಅನ್ನುವಂತಹ ಶಬ್ದ ಬಂದಿದೆ. ಈ ಕಾಡು ಅನ್ನೋದು ನಮಗೆ ಗೊತ್ತಿರುವ ಹಾಗೆ ಅರಣ್ಯ, ವನ, ವಿಪಿನ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಹಾಗೆಯೇ ಇನ್ನೊಂದು ಕಾಡುವನು, ಕಾಡುವನು. ಕಾಡುವನು ಅಂದ್ರೆ ಪೀಡಿಸ್ತಾನೆ, ಉಪಟಳ ಕೊಡ್ತಾನೆ, ಉಪದ್ರ ಕೊಡ್ತಾನೆ ಅನ್ನುವಂತಹ ಅರ್ಥವನ್ನು ಕೊಡ್ತದೆ. ಯಾರು ಉಪಟಳ ಕೊಡ್ತಾನೆ? ಅದೇ ಮಾನವನು. ಮಾನವ, ಮನುಷ್ಯ, ನರ ಅನ್ನುವಂತಹ ಅರ್ಥಗಳು ಕೂಡ ಇದೆ. ಹಾಗೆಯೇ ಕಾಡು ನಾನಾದರೂ ಕಾಡುವನು ಮಾನವನು. ಮನುಷ್ಯ ನನ್ನನ್ನು ಕಾಡ್ತಾನೆ ಅಂತ ಹೇಳಿ ಕಾಡು ಇಲ್ಲಿ ತನ್ನ ದುಃಖವನ್ನ ತೋಡಿಕೊಳ್ತಾ ಇದೆ. ಕಡಿದು ಬರಿದಾಗಿಸುವ ದುರುಳತನದವನು ಅಂದ್ರೆ ಮನುಷ್ಯ ಎಂಥವ? ದುರುಳ, ಕೆಟ್ಟವ, ನೀಚ, ಎಂಥವ? ಕಡಿದು ಬರಿದಾಗಿಸುತ್ತಾನೆ ನನ್ನನ್ನು ಅಂತೇಳಿ ಕಾಡು ದುಃಖಿಸ್ತಾ ಇದೆ. ಕೊಡಲಿ ದಾಳಿಗೆ ಸಿಲುಕಿ ಬಡವಾದ ಒಡಲಿನಲ್ಲಿ ಕಂಗೆಡುವ ಸ್ಥಿತಿ ಬರಲು ನಾನೇನು ಕೊಡಲಿ. ಕಾಡು ಕೇಳಿಕೊಳ್ತಾ ಇದೆ ನಮ್ಮಲ್ಲಿ. ಇಲ್ಲಿ ಕೂಡ 2 ಶಬ್ದಗಳಿದೆ. ಅದೇ ಮೊದಲಿನದು ಕೊಡಲಿ, ಕೊನೆಯಲ್ಲಿ ಕೂಡ ಒಂದು ಕೊಡಲಿ ಇದೆ. ಕೊಡಲಿ, ಪ್ರಥಮ ಕೊಡಲಿ ಅದು ಪರಶು, ಮರವನ್ನ ಕಡಿಯುವಂತಹ ಸಾಧನ. ಕೊಡಲಿ ದಾಳಿಗೆ ಸಿಲುಕಿ ಬಡವಾದ ಒಡಲಿನಲ್ಲಿ, ಈ ಕೊಡಲಿಯ ಪರಶುವಿನ ದಾಳಿಗೆ ಸಿಲುಕಿ ಬಡವಾಗಿದೆ ನನ್ನ ಒಡಲು, ಶರೀರ. ಈ ಶರೀರದಲ್ಲಿ ನಾನು ಹೀಗಿರುವಾಗ ನಾನು ನಿಮಗೆ ಏನನ್ನ ಕೊಡಲಿ ಅಂತ ಹೇಳಿ ಕಾಡು ತನ್ನ ದುಃಖವನ್ನ ತೋಡಿಕೊಳ್ತಾ ಇದೆ. ಕೊಡಲಿ ದಾಳಿ ಅಂದ್ರೆ ಆಕ್ರಮಣ. ಈ ಆಕ್ರಮಣಕ್ಕೆ ಸಿಕ್ಕಿ ಬಡವಾದ ಎಲ್ಲ ನಾಶವಾಗಿ ಹೋಗಿದ್ದೇನೆ ನಾನು. ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಏನನ್ನ ಕೊಡಲಿ ಅನ್ನುವಂತಹ ಕ್ರಿಯಾಪದ. ಕೊಡಲಿ ಅನ್ನೋದು ಕೊಡುವಂಥದ್ದು, ಏನನ್ನು ಕೊಡ್ಬೇಕು ನಾನು ಅನ್ನುವಂತಹ ಕ್ರಿಯಾಪದ ಇಲ್ಲಿದೆ. ಮುಂದಿನ ಸಾಲು, ಪ್ರಾಣಿ ಪಕ್ಷಿಗಳ ಹಿತದಾಸರೆಯು ಮರೆಯಾಗಿ, ಕೊರತೆಯಲ್ಲಿ ಮಳೆ ಸಹಿತ ದೂರವಾಗಿ. ಈಗ ಈ ಕಾಡಿನ ನಾಶದಿಂದ ಏನಾಗ್ತದೆ? ಮರಗಳು ನಾಶವಾದಾಗ ಪ್ರಾಣಿ ಪಕ್ಷಿಗಳ
ಆಸರೆ ಕೂಡ, ಆಶ್ರಯ ಕೂಡ ಅವುಗಳಿಗೆ ಇಲ್ಲವಾಗಿ ಹೋಗ್ತದೆ. ಯಾಕೆ? ಮರ ಇದ್ರೆ ಮಾತ್ರ ಈ ಪಕ್ಷಿ ಪ್ರಾಣಿಗಳು ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲೀಗ ಕಾಡಿನ ನಾಶದಿಂದಾಗಿ ಪ್ರಾಣಿ ಪಕ್ಷಿಗಳ ಆಸರೆ ಇಲ್ಲ ಆಗ್ತದೆ. ಅದು ಇಲ್ಲದೆ ಆಗಿ ಮತ್ತೆ ಮಳೆ ಕೂಡ ಕಡಿಮೆ ಆಗ್ತದೆ ಅಂತೇಳಿ, ಕೊರತೆಯಲ್ಲಿ ಮಳೆ ಸಹಿತ ದೂರವಾಗಿ. ಕಾಡಿಲ್ಲದಿದ್ದರೆ ಪರಿಸರ ತಂಪಿರುವುದಿಲ್ಲ. ಪರಿಸರ ತಂಪಾಗಿದ್ದಾಗ ಮೋಡದ ಮಳೆ ಬಂದು ಹನಿದು ಮಳೆ ಬರುವಂತಹ ಸ್ಥಿತಿ ಇರ್ತದೆ. ಆದರೆ ಈಗ ಕಾಡಿನ ನಾಶದಿಂದಾಗಿ ಮಳೆ ಬಾರದಾಗ್ತದೆ. ಆಗ ಸಸ್ಯ ಸಂಪತ್ತು ಪುನಃ ಇಲ್ಲದಾಗ್ತದೆ. ಆಗ ಏನಾಗ್ತದೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಬಂದೊದಗ್ತದೆ ಅಂತೇಳಿ ಈ ಕವನದಲ್ಲಿ ಹೇಳಲಾಗಿದೆ. ಹಸಿರು ಸಂಪದ ಒಡಗಿ ಬಹಳ ಬರ ಬಂದಾಗ ಪರಿಸರದ ಮಲಿನತೆಯು ವಿಪುಲ ರೋಗ. ಕಾಡು ಕಡಿಯುವುದ್ರಿಂದ ಇಷ್ಟೆಲ್ಲ ಅನಾಹುತ ಆಗ್ತದೆ. ಏನಾಗ್ತದೆ? ಸಸ್ಯ ಸಂಪತ್ತು ಹೇಗೂ ನಾಶ ಆಗಿ ಹೋಗ್ತದೆ. ಆಗ ಮಳೆ ಬಾರದೆ ಬರಗಾಲ ಬರ್ತದೆ ಅಂತೇಳಿ. ಹಸಿರು ಸಂಪದ ಒಡಗಿ, ಹಸಿರು ಸಂಪತ್ತು ನಾಶವಾಗಿ ಬಹಳ ಬರ ಬಂದಾಗ ಬರಗಾಲ ಬರ್ತದೆ, ಕ್ಷಾಮ ಬರ್ತದೆ. ಆಗ ಏನಾಗ್ತದೆ? ಪರಿಸರದ ಮಲಿನತೆಯು ವಿಪುಲ ರೋಗ. ಪರಿಸರವೆಲ್ಲ ಮಲಿನವಾಗ್ತದೆ, ನಾಶವಾಗ್ತದೆ. ಆ ಮೂಲಕ ಪರಿಸರ ಮಾಲಿನ್ಯ ಉಂಟಾದಾಗ ಏನಾಗ್ತದೆ? ವಿಪುಲ ರೋಗ, ಹಲವು ರೋಗಗಳು ಬರ್ತದೆ ಅಂತೇಳಿ. ಮುಂದೆ ನರನ ಮನದಾಸೆಯದು ಮಿತಿ ಇರದೆ ಮೊರೆವಾಗ ಅರಿವರಾರುಂಟು ಮರದ ಸ್ವರದ ಅಂತರಂಗ. ಮರದ ಮನಸ್ಸನ್ನು ಯಾರು ತಿಳಿತಾರೆ? ಯಾವಾಗ? ನರನ ಮನದಾಸೆಯದು ಮಿತಿ ಇರದೆ ಮೊರೆವಾಗ. ಗೊತ್ತು ನಮಗೆ ಆಸೆ ಮಿತಿ ಇಲ್ಲದಷ್ಟಿರ್ತದೆ. ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಹೀಗೆ ಆಸೆಗಳಿಗೆ ಮಿತಿ ಇಲ್ಲ, ಕೊನೆ ಇಲ್ಲ. ಅಂತ ಸಂದರ್ಭದಲ್ಲಿ ನರನ ಮನದ ಆಸೆ ಅದು ಕಡಲಿನ ಹಾಗೆ ಅಂತ್ಯ ಇಲ್ಲದ್ದು ಅಂತೇಳಿ. ಕಡಲು ಯಾವ ರೀತಿಯಲ್ಲಿ ಮೊರೆಯುತ್ತದೋ ಅದೇ ರೀತಿ ಮನದ ಆಸೆ ಕೂಡ, ಮಾನವ ನರನ ಮನಸ್ಸಿನ ಆಸೆ ಕೂಡ ಮೊರೆಯುತ್ತದೆ. ಅವನ ಅರಿವರಾರುಂಟು ಮರದ ಸ್ವರದ ಅಂತರಂಗ. ಈ ಮರ ಈಗ ಬೇಡಿಕೊಳ್ತದೆ, ಅದರ ಮನಸ್ಸಿನಲ್ಲಿರುವ ನೋವನ್ನು ಈ ಮನುಷ್ಯನಿಗೆ ಇಷ್ಟೆಲ್ಲ ಆಸೆ ಇರುವಾಗ ಮರದ ಕಾಡಿನ ದುಃಖವನ್ನ ಕೇಳಿಕೊಳ್ಳಿಕ್ಕೆ ಎಲ್ಲಿ ಪುರುಸೊತ್ತಿದೆ, ಯಾರಿಗೆ ಪುರುಸೊತ್ತಿದೆ ಅಂತೇಳಿ ಇಲ್ಲಿ ಕಾಡು ದುಃಖಿಸ್ತದೆ. ಪೊಡವಿಯೊಡಲಿನ ಸಮತೆ ಕಡಿಮೆಯಾಗದೆ ಇರಲಿ, ಒಡೆಯನೊಲವಿನ ಕಡಲು ಕಾಪಾಡಲಿ. ಪೊಡವಿ ಅಂತ ಹೇಳಿದ್ರೆ ಭೂಮಿಯ ಒಡಲು ಹೃದಯ. ಪೊಡವಿಯೊಡಲಿನ ಸಮತೆ ಕಡಿಮೆಯಾಗದೆ ಇರಲಿ, ಒಡೆಯನೊಲವಿನ ಕಡಲು ಕಾಪಾಡಲಿ. ಸಮತೆ, ಸಮಾನತೆ ಅನ್ನುವಂತ ಅರ್ಥ. ಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರತಿ ಜೀವಜಾಲಕ್ಕೂ ಕೂಡ ಸಮಾನವಾದ ಅಧಿಕಾರ ಇದೆ ಇಲ್ಲಿ. ಅದನ್ನು ಅಲ್ಲಗಳೆಯುವಂತಹ ಅಧಿಕಾರ ಯಾರಿಗೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಮನುಷ್ಯ ಅತಿ ಬುದ್ಧಿಯಿಂದ ಏನ್ ಮಾಡ್ತಾ ಇದ್ದಾನೆ? ಕಾಡನ್ನು ನಾಶ ಮಾಡ್ತಾ ಇದ್ದಾನೆ. ಈ ಕೆಲಸ ಮಾಡುವುದರಿಂದಾಗಿ ಏನಾಗ್ತದೆ? ಒಡೆಯನ ಒಲವಿನ ಕಡಲು ಕಾಪಾಡಲಿ. ಭಗವಂತನ ಪ್ರೀತಿಯ ಕಡಲು. ಭಗವಂತನಿಗೆ ಇಲ್ಲಿ ಎಲ್ಲರ ಮೇಲೆ ಸಮಾನ ಪ್ರೀತಿ ಇದೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲೂ ಅನ್ಯಾಯ, ಅನಾಚಾರ ಮಾಡಬಾರ್ದು. ಪೊಡವಿಯೊಡಲಿನ ಸಮತೆ, ಈ ಸಮಾನತೆಯನ್ನು ಇಲ್ಲದೆ ಮಾಡುವುದು ನಮ್ಮ ಉದ್ದೇಶ ಆಗಿರಬಾರ್ದು. ಹಾಗಾಗಿ ಒಡೆಯನೊಲವಿನ ಕಡಲು ಕಾಪಾಡಲಿ ಅಂತ ಹೇಳಿ, ಗಿಡ, ಮರ, ಬೆಳ್ಳಿ, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿಗಳೆಲ್ಲವೂ ಇದ್ದಾಗ ಮಾತ್ರ ಪ್ರಕೃತಿ ಸಮತೋಲನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಆದುದರಿಂದ ಆ ದೇವರ ಒಲವಿನ ಕಡಲು ಎಲ್ಲರನ್ನು ಕಾಪಾಡಲಿ ಎಂಬ ಹಾರೈಕೆಯೊಂದಿಗೆ ಈ ಕವನ ಮುಕ್ತಾಯ ಆಗ್ತದೆ.